ಹಾಸನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಈ ಹೃದಯಾಘಾತಗಳ ಆತಂಕ ಹೆಚ್ಚಾಗ್ತಾ ಇದೆ. ಕೇವಲ 1.5 ತಿಂಗಳಲ್ಲಿ 44 ಜನರು ಇದಕ್ಕೆ ಬಲಿಯಾಗಿದ್ದಾರೆ. ಶೀಘ್ರದಲ್ಲೇ ನಾನು ಹಾಸನಕ್ಕೆ ಭೇಟಿ ನೀಡ್ತೀನಿ. ಇದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಹಾಸನ ಜಿಲ್ಲೆ ನಮ್ಮ ಹೃದಯ ಇದ್ದಂತೆ ಅಂತ ಬೀದರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 1.5 ತಿಂಗಳಲ್ಲಿ 44 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇದು ಅತ್ಯಂತ ನೋವಿನ ವಿಷಯ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ನನ್ನ ಪ್ರವಾಸ ಇನ್ನು 54 ದಿನಗಳ ಕಾಲ ಇದೆ. ಆದರೂ ಕೂಡ ಈ ಕಲಬುರಗಿ ಯಾದಗಿರಿ ಪ್ರವಾಸದ ಬಳಿಕ ನಾನು ವಾಪಸ್ ಹಾಸನಕ್ಕೆ ಭೇಟಿ ಕೊಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನ ಜನರ ಪ್ರೀತಿಯನ್ನ ಈ ಜನ್ಮದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನ ಜಿಲ್ಲೆ ನಮ್ಮ ಹೃದಯ ಇದ್ದಂತೆ. ಆ ಜಿಲ್ಲೆಯ ಜನರು ನಮ್ಮ ಕುಟುಂಬಕ್ಕೆ ಪ್ರಧಾನಿ ಹುದ್ದೆ ಕೊಟ್ಟಿದ್ದಾರೆ. ಅವರ ಕಷ್ಟದಲ್ಲಿ ನಾವಿದ್ದೀವಿ. ಮೃತರ ಮನೆಗೆ ಭೇಟಿ ನೀಡ್ತೀನಿ. ಏನಾದರೂ ಒಂದು ಆ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದು, ಪರಿಹಾರ ಮಾಡುವಂಥದ್ದು ನನ್ನ ಮನಸ್ಸಿನಲ್ಲಿದೆ, ಮಾಡ್ತೀನಿ ಅಂತೆಲ್ಲ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನ್ ಘಟನೆಯಿಂದ ಇಡೀ ರಾಜ್ಯದಲ್ಲಿ ಜನರು ಆತಂಕೀಡಾಗಿದ್ದಾರೆ. ಈ ಕುರಿತು ಮಾತ್ರ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ಟೋಟಲಿ ಗೊತ್ತಾ, ಕಳೆದ 44 ದಿನಗಳಲ್ಲಿ 30 ಜನ ಸಾವನ್ನಪ್ಪಿದ್ದಾರೆ. ಇಡೀ ರಾಜ್ಯದಲ್ಲಿ ಆತಂಕ ಸೃಷ್ಟಿಯಾಗಿದೆ. ನಿಮ್ಮ ಹಾಸನದಲ್ಲಿ ಏನ್ ಹೇಳ್ತೀರಿ ಸರ್ ಸರ್ಕಾರ? ಹಾಸನ್ ಜಿಲ್ಲೆಯಲ್ಲಿ ಯುವ ಸಮುದಾಯಕ್ಕೆ, ಅದರಲ್ಲೂ ಹೃದಯಾಘಾತಕ್ಕೆ ಒಳಗಾಗಿ ಯುವ ಸಮುದಾಯ ಇದಕ್ಕೆ ತುತ್ತಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಒಂದು ಅನಿರೀಕ್ಷಿತ, ಬಹಳ ವಿಪರ್ಯಾಸ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಚಿಕ್ಕ ವಯಸ್ಸಿಗೆ ಇವತ್ತು ಸಾಕಷ್ಟು ಹಾರ್ಟ್ ಪ್ರಾಬ್ಲಮ್ಗಳು, ನಾನಾ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳನ್ನ ಯುವ ಸಮುದಾಯ ನಾವೇನು ಎದುರು ನೋಡ್ತಾ ಇದ್ದೇವೆ. ಒಂದು ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಈ ಹಿಂದೆ ನಮ್ಮ ಪೂರ್ವಜರು ಆ ಸಂದರ್ಭದಲ್ಲಿ ಇದ್ದಂತ ಒಂದು ಊಟದ ಉಪಹಾರದ ವ್ಯವಸ್ಥೆಗಳಿರ್ಬೋದು, ನಾವು ಸೇವಿಸ್ತಾ ಇದ್ದಂತ ಗಾಳಿ ಇರ್ಬೋದು, ನೀರಿರ್ಬೋದು, ಎಲ್ಲವೂ ಕೂಡ ಇವತ್ತು ಒಂದು ರೀತಿ ಕಲುಷಿತವಾಗಿದೆ. ಯಾವುದೂ ಕೂಡ ಇವತ್ತು ಕ್ಲಿಯರ್ ಇಲ್ಲ. ಹಾಗಾಗಿ ನಿರಂತರವಾಗಿ ಕೆಲವೊಂದಷ್ಟು ಆರೋಗ್ಯದ ಏರುಪೇರುಗಳನ್ನ ನಾವೇನು ಯುವ ಸಮುದಾಯದಲ್ಲಿ ಕಾಣ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಎಚ್ಚೆತ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಮನುಷ್ಯನಿಗೆ ಆರೋಗ್ಯದ ಮುಂದೆ ಬೇರೆ ಇನ್ನೇನು ಇಲ್ಲ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವೂ ಮನುಷ್ಯ ಸಾಧನೆ ಮಾಡ್ತಕ್ಕಂಥದ್ದಕ್ಕೆ ತಾನಾಗ್ತಾನೆ. ಇವತ್ತಲ್ಲ ನಾಳೆ ಯಾವ್ದಾದ್ರು ಒಂದು ಸಮಾಜದಲ್ಲಿ ಕೆಲಸ ಮಾಡಿ ಏನಾದ್ರು ಸಮಾಜದ ಪರ ದುಡಿಬೇಕು ಅಂತಕ್ಕಂಥದ್ರೆ ಮೊದಲು ಆರೋಗ್ಯ ಇರಬೇಕು. ಯಾವ ರೀತಿ ಒಂದು ನೋವಾಗಿದೆ ಈ ಸುದ್ದಿಯನ್ನ ತಾವು ಕೇಳ್ತಾ ಇದ್ರಿ? ಯಾವ ರೀತಿ ಒಂದು ಮನಸ್ಸಿಗೆ ಕೂಡ ತಮಗೂ ಕೂಡ ನೋವಾಗಿದೆ? ಹಾಸನ್ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿನ್ನೆಯ ದಿನ ನಾನು ಕೆಲವೊಂದಷ್ಟು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೇನೆ. ಈಗ ಬೇಡ, ಬಹುಶಃ ಇನ್ನೊಂದು ವಾರದಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ ಪತ್ರಿಕಾಗೋಷ್ಠಿಯಲ್ಲೇ ಮಾತನಾಡ್ತೇನೆ. ಯಾಕೆಂದ್ರೆ ನಮಗೆ ಜಿಲ್ಲೆಯ ಜನತೆ ರಾಜಕೀಯವಾಗಿ ಅಷ್ಟೇ ಅಲ್ಲ, ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟು ಬೆಳೆಸಿದ್ದಾರೆ. ಮನೆ ಮಕ್ಕಳು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಬಹಳ ಉನ್ನತವಾದಂತ ಪದವಿ, ದೇಶದ ಪ್ರಧಾನಮಂತ್ರಿಗಳ ಸ್ಥಾನದವರೆಗೂ ಕೂಡ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಪ್ರಥಮವಾದ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ಹಾಸನ ಜಿಲ್ಲೆ. ಹಾಗಾಗಿ ನಾವು ಇವತ್ತು ಹಾಸನ ಜಿಲ್ಲೆಗೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಪಕ್ಷದ ವತಿಯಿಂದ ವೈಯಕ್ತಿಕವಾಗಿ ನಾವೆಲ್ಲ ಏನು ಹಾಸನಕ್ಕೆ ಕೊಡಬಹುದು ಅಂತಕ್ಕಂಥದ್ರ ಬಗ್ಗೆ ನಿನ್ನೆ ದಿನ ಬಹಳ ಆಳವಾಗಿ ಯೋಚನೆ ಮಾಡಿದ್ದೇನೆ. ನಾನು ಇವತ್ತು ಹೇಳ್ತಕ್ಕಂಥದ್ದು ಬೇಡ, ಭೇಟಿ ಮಾಡ್ತೇವೆ ಸರ್. ಪ್ರವಾಸ ಮುಗಿದ ನಂತರ ಹಾಸನ ಜಿಲ್ಲೆಗೆ ಹೋಗಿ ಏನ್ ಸಾವನ್ನಪ್ಪಿದಾರ ಹೃದಯಘಾತಕ ಕುಟುಂಬಸ್ಥರು ಧೈರ್ಯ ತುಂಬುವಂತ ಕೆಲಸ ಒಂದು ಯುವಕರಾಗಿ ಯಾವ ರೀತಿ ಮಾಡ್ತಾರೆ? ಪ್ರವಾಸ ಮುಗಿಯೋವರೆಗೂ ನಾನು ಕಾಯ್ಲಿಕ್ಕಾಗಲ್ಲ. ಪ್ರವಾಸ ಇನ್ನೂ ಒಂದು 40, 45, 50 ದಿನಗಳ ಕಾಲ ಪ್ರವಾಸ ಇದೆ. ಆದರೆ ಅದರ ಮಧ್ಯದೊಳಗಡೆ ಈ ಕೂಡಲೇ ಇಲ್ಲಿ ನಮ್ಮ ಟೂರ್ ಮುಗಿಸಿದ ನಂತರ ಈ 3 ದಿನಗಳ ಪ್ರವಾಸ ಇವತ್ತು. ಹಾಸನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಈ ಹೃದಯಾಘಾತಗಳ ಆತಂಕ ಹೆಚ್ಚಾಗ್ತಾ ಇದೆ. ಕೇವಲ 1.5 ತಿಂಗಳಲ್ಲಿ 44 ಜನರು ಇದಕ್ಕೆ ಬಲಿಯಾಗಿದ್ದಾರೆ. ಶೀಘ್ರದಲ್ಲೇ ನಾನು ಹಾಸನಕ್ಕೆ ಭೇಟಿ ನೀಡ್ತೀನಿ. ಇದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಹಾಸನ ಜಿಲ್ಲೆ ನಮ್ಮ ಹೃದಯ ಇದ್ದಂತೆ ಅಂತ ಬೀದರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 1.5 ತಿಂಗಳಲ್ಲಿ 44 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇದು ಅತ್ಯಂತ ನೋವಿನ ವಿಷಯ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ನನ್ನ ಪ್ರವಾಸ ಇನ್ನು 54 ದಿನಗಳ ಕಾಲ ಇದೆ. ಆದರೂ ಕೂಡ ಈ ಕಲಬುರಗಿ ಯಾದಗಿರಿ ಪ್ರವಾಸದ ಬಳಿಕ ನಾನು ವಾಪಸ್ ಹಾಸನಕ್ಕೆ ಭೇಟಿ ಕೊಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನ ಜನರ ಪ್ರೀತಿಯನ್ನ ಈ ಜನ್ಮದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ.
ಹಾಸನ ಜಿಲ್ಲೆ ನಮ್ಮ ಹೃದಯ ಇದ್ದಂತೆ ಆ ಜಿಲ್ಲೆಯ ಜನರು ನಮ್ಮ ಕುಟುಂಬಕ್ಕೆ ಪ್ರಧಾನಿ ಹುದ್ದೆ ಕೊಟ್ಟಿದ್ದಾರೆ. ಅವರ ಕಷ್ಟದಲ್ಲಿ ನಾವಿದ್ದೀವಿ. ಮೃತರ ಮನೆಗೆ ಭೇಟಿ ನೀಡ್ತೀನಿ. ಏನಾದರೂ ಒಂದು ಆ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದು, ಪರಿಹಾರ ಮಾಡುವಂಥದ್ದು ನನ್ನ ಮನಸ್ಸಿನಲ್ಲಿದೆ, ಮಾಡ್ತೀನಿ ಅಂತೆಲ್ಲ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನ್ ಘಟನೆಯಿಂದ ಇಡೀ ರಾಜ್ಯದಲ್ಲಿ ಜನರು ಆತಂಕೀಡಾಗಿದ್ದಾರೆ. ಈ ಕುರಿತು ಮಾತ್ರ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ಟೋಟಲಿ ಗೊತ್ತಾ, ಕಳೆದ 44 ದಿನಗಳಲ್ಲಿ 30 ಜನ ಸಾವನ್ನಪ್ಪಿದ್ದಾರೆ. ಇಡೀ ರಾಜ್ಯದಲ್ಲಿ ಆತಂಕ ಸೃಷ್ಟಿಯಾಗಿದೆ. ನಿಮ್ಮ ಹಾಸನದಲ್ಲಿ ಏನ್ ಹೇಳ್ತೀರಿ ಸರ್ ಸರ್ಕಾರ? ಹಾಸನ್ ಜಿಲ್ಲೆಯಲ್ಲಿ ಯುವ ಸಮುದಾಯಕ್ಕೆ, ಅದರಲ್ಲೂ ಹೃದಯಾಘಾತಕ್ಕೆ ಒಳಗಾಗಿ ಯುವ ಸಮುದಾಯ ಇದಕ್ಕೆ ತುತ್ತಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಒಂದು ಅನಿರೀಕ್ಷಿತ, ಬಹಳ ವಿಪರ್ಯಾಸ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಚಿಕ್ಕ ವಯಸ್ಸಿಗೆ ಇವತ್ತು ಸಾಕಷ್ಟು ಹಾರ್ಟ್ ಪ್ರಾಬ್ಲಮ್ಗಳು, ನಾನಾ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳನ್ನ ಯುವ ಸಮುದಾಯ ನಾವೇನು ಎದುರು ನೋಡ್ತಾ ಇದ್ದೇವೆ. ಒಂದು ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಈ ಹಿಂದೆ ನಮ್ಮ ಪೂರ್ವಜರು ಆ ಸಂದರ್ಭದಲ್ಲಿ ಇದ್ದಂತ ಒಂದು ಊಟದ ಉಪಹಾರದ ವ್ಯವಸ್ಥೆಗಳಿರ್ಬೋದು, ನಾವು ಸೇವಿಸ್ತಾ ಇದ್ದಂತ ಗಾಳಿ ಇರ್ಬೋದು, ನೀರಿರ್ಬೋದು, ಎಲ್ಲವೂ ಕೂಡ ಇವತ್ತು ಒಂದು ರೀತಿ ಕಲುಷಿತವಾಗಿದೆ. ಯಾವುದೂ ಕೂಡ ಇವತ್ತು ಕ್ಲಿಯರ್ ಇಲ್ಲ. ಹಾಗಾಗಿ ನಿರಂತರವಾಗಿ ಕೆಲವೊಂದಷ್ಟು ಆರೋಗ್ಯದ ಏರುಪೇರುಗಳನ್ನ ನಾವೇನು ಯುವ ಸಮುದಾಯದಲ್ಲಿ ಕಾಣ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಎಚ್ಚೆತ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಮನುಷ್ಯನಿಗೆ ಆರೋಗ್ಯದ ಮುಂದೆ ಬೇರೆ ಇನ್ನೇನು ಇಲ್ಲ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವೂ ಮನುಷ್ಯ ಸಾಧನೆ ಮಾಡ್ತಕ್ಕಂಥದ್ದಕ್ಕೆ ತಾನಾಗ್ತಾನೆ. ಇವತ್ತಲ್ಲ ನಾಳೆ ಯಾವ್ದಾದ್ರು ಒಂದು ಸಮಾಜದಲ್ಲಿ ಕೆಲಸ ಮಾಡಿ ಏನಾದ್ರು ಸಮಾಜದ ಪರ ದುಡಿಬೇಕು ಅಂತಕ್ಕಂಥದ್ರೆ ಮೊದಲು ಆರೋಗ್ಯ ಇರಬೇಕು. ಯಾವ ರೀತಿ ಒಂದು ನೋವಾಗಿದೆ ಈ ಸುದ್ದಿಯನ್ನ ತಾವು ಕೇಳ್ತಾ ಇದ್ರಿ? ಯಾವ ರೀತಿ ಒಂದು ಮನಸ್ಸಿಗೆ ಕೂಡ ತಮಗೂ ಕೂಡ ನೋವಾಗಿದೆ? ಹಾಸನ್ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿನ್ನೆಯ ದಿನ ನಾನು ಕೆಲವೊಂದಷ್ಟು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೇನೆ, ಈಗ ಬೇಡ, ಬಹುಶಃ ಇನ್ನೊಂದು ವಾರದಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ ಪತ್ರಿಕಾಗೋಷ್ಠಿಯಲ್ಲೇ ಮಾತನಾಡ್ತೇನೆ. ಯಾಕೆಂದ್ರೆ ನಮಗೆ ಜಿಲ್ಲೆಯ ಜನತೆ ರಾಜಕೀಯವಾಗಿ ಅಷ್ಟೇ ಅಲ್ಲ, ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟು ಬೆಳೆಸಿದ್ದಾರೆ. ಮನೆ ಮಕ್ಕಳು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಬಹಳ ಉನ್ನತವಾದಂತ ಪದವಿ, ದೇಶದ ಪ್ರಧಾನಮಂತ್ರಿಗಳ ಸ್ಥಾನದವರೆಗೂ ಕೂಡ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಪ್ರಥಮವಾದ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ಹಾಸನ ಜಿಲ್ಲೆ. ಹಾಗಾಗಿ ನಾವು ಇವತ್ತು ಹಾಸನ ಜಿಲ್ಲೆಗೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಪಕ್ಷದ ವತಿಯಿಂದ ವೈಯಕ್ತಿಕವಾಗಿ ನಾವೆಲ್ಲ ಏನು ಹಾಸನಕ್ಕೆ ಕೊಡಬಹುದು ಅಂತಕ್ಕಂಥದ್ರ ಬಗ್ಗೆ ನಿನ್ನೆ ದಿನ ಬಹಳ ಆಳವಾಗಿ ಯೋಚನೆ ಮಾಡಿದ್ದೇನೆ. ನಾನು ಇವತ್ತು ಹೇಳ್ತಕ್ಕಂಥದ್ದು ಬೇಡ, ಭೇಟಿ ಮಾಡ್ತೇವೆ ಸರ್. ಪ್ರವಾಸ ಮುಗಿದ ನಂತರ ಹಾಸನ ಜಿಲ್ಲೆಗೆ ಹೋಗಿ ಏನ್ ಸಾವನ್ನಪ್ಪಿದಾರ ಹೃದಯಘಾತಕ ಕುಟುಂಬಸ್ಥರು ಧೈರ್ಯ ತುಂಬುವಂತ ಕೆಲಸ ಒಂದು ಯುವಕರಾಗಿ ಯಾವ ರೀತಿ ಮಾಡ್ತಾರೆ? ಪ್ರವಾಸ ಮುಗಿಯೋವರೆಗೂ ನಾನು ಕಾಯ್ಲಿಕ್ಕಾಗಲ್ಲ. ಪ್ರವಾಸ ಇನ್ನೂ ಒಂದು 40, 45, 50 ದಿನಗಳ ಕಾಲ ಪ್ರವಾಸ ಇದೆ. ಆದರೆ ಅದರ ಮಧ್ಯದೊಳಗಡೆ ಈ ಕೂಡಲೇ ಇಲ್ಲಿ ನಮ್ಮ ಟೂರ್ ಮುಗಿಸಿದ ನಂತರ ಈ 3 ದಿನಗಳ ಪ್ರವಾಸ ಇವತ್ತು